ನಮಸ್ಕಾರ. ದಕ್ಷಿಣ ಭಾರತದಲ್ಲಿ ಈ ಆಷಾಢ ಶ್ರಾವಣ ಅನ್ನೋಷ್ಟೊತ್ತಿಗೆ ಎಲ್ಲ ಥರ ಕಾಳುಗಳು ಬೆಳೆಯೋಕ್ಕೆ ಶುರುವಾಗುತ್ತೆ. ತೊಗರಿ ಕಾಳು, ಅಲಸಂದೆ ಕಾಳು, ಅವರೆಕಾಳು ಅದೆಲ್ಲ. ಅದರಲ್ಲಿ ಈ ಥರ ಒಂದು ಉಸ್ಲಿ, ಸ್ಟರ್ ಫ್ರೈ ಅನ್ಬೋದು ಇಂಗ್ಲೀಷಲ್ಲಿ, ಗುಗ್ರಿ ಅಂತೀವಿ ನಾವೆಲ್ಲ. ಆ ಥರ ಮಾಡ್ಕೊಂಡು ತಿಂದರೆ ಮಕ್ಕಳಿಗೆ ತುಂಬ ಪೌಷ್ಟಿಕಾಂಶ ಸಿಗುತ್ತೆ, ಬೆಳೆಯೋ ಮಕ್ಕಳಿಗೆ. ಆಮೇಲೆ ದೊಡ್ಡವ್ರಿಗೂ ಅಷ್ಟೇ. ಇದರಲ್ಲಿ ಮ್ಯಾಂಗನೀಸು, ಮೆಗ್ನೀಷಿಯಮು ಎಲ್ಲ ಜಾಸ್ತಿ ಇರೋದ್ರಿಂದ ಈ ಮಸಲ್ ಡೆವಲಪ್ಮೆಂಟ್ಗೂ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಡಯಾಬಿಟಿಸ್ ಅವ್ರಿಗಂತೂ ಹೇಳೋದೇ ಬೇಡ. ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋದ್ರಿಂದ ಬೆಳಗಿನ ತಿಂಡಿಗೆ ತಿನ್ಬೋದು ಅವರು, ಇಲ್ಲ ಅವ್ರ ಊಟದ ಜೊತೆಗೆ ಇದು 1 ಕಪ್ಪಷ್ಟು ಹಾಕ್ಕೊಂಡು ತಿನ್ಬೋದು. ಈ ಹಸಿ ಅಲಸಂದೆ ಕಾಳು ಈ ಥರ ಇರುತ್ತೆ ನೋಡಿ, ಬಿಡಿಸ್ಕೊಂಡು ಅದನ್ನು ಒಂದು ಡಬ್ಬಿಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1-2 ತಿಂಗಳ ತನಕ ಉಪಯೋಗಿಸ್ಕೋಬೋದು. ಇಲ್ಲ ಫ್ರೆಶ್ ಆಗಿ ಉಪಯೋಗಿಸಿದ್ರೆ ಅದಕ್ಕಿಂತ ಇನ್ನೇನು ಅಲ್ವಾ. ನಾವಿಲ್ಲಿ 1-2 ಕಪ್ ಕಾಳು ತೊಗೊಂಡಿದ್ದೀವಿ, ಒಂದು 400-500 ಗ್ರಾಮ್ ಇರ್ಬೋದು. ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಕೂಗಿಸಿದ್ದೀವಿ. ನಿಮಗೆ ಟೈಮ್ ಇತ್ತು ಅಂದರೆ ಓಪನ್ ವೆಸಲಲ್ಲಿ ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಹಾಗೇನು ಬೇಯಿಸಿ ಕಾಳು ಮುಟ್ಟಿ ಚೆಕ್ ಮಾಡಿಕೊಂಡು ಆಫ್ ಮಾಡ್ಕೋಬೋದು. ನಂಗೆ ಟೈಮ್ ಇಲ್ಲ, ಹಾಗಾಗಿ ನಾನು ಒಂದೇ ಒಂದು ವಿಷಲ್ ಕೂಗಿಸಿದ್ದೀನಿ. ಇನ್ನು ಹಸಿ ಶುಂಠಿ 1 ಇಂಚಷ್ಟು, ಇದು ಗ್ಯಾಸ್ ಆಗುತ್ತೆ, ವಾಯು ಆಗುತ್ತೆ ಅಂತೀವಲ್ಲ, ಹಾಗಾಗಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಮಿಕ್ಸಿಲಿ ಹಾಕಿ ಫುಲ್ಲು ನೀರು ಹಾಕ್ದಂಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ದೀವಿ. ಈಗ ಇದು ಕೂಲ್ ಆದಮೇಲೆ ಕರೆಕ್ಟಾಗಿ ಬೆಂದಿದೆ ನೋಡಿ ಕಾಳುಗಳು. ಆ ನೀರೆಲ್ಲ ಬಸ್ದು ತೆಗೆದಿಟ್ಕೊಂಡು ಅದನ್ನೇ ಬಸ್ಸಾರು ಅಂತ ಮಾಡ್ತೀವಲ್ಲ, ಅದೇ ನನ್ನ ನೆಕ್ಸ್ಟ್ ವೀಡಿಯೋ. ದಯವಿಟ್ಟು ತಪ್ಪದೆ ನೋಡ್ತೀರ ತಾನೆ. ಇವಾಗ ಬರೀ ಉಸ್ಲಿ ಮಾಡೋಣ, ಡ್ರೈ ಪಲ್ಯ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ನಾನು, ಕಾಳಿಂದೇ ರುಚಿ ಚೆನ್ನಾಗಿರುತ್ತೆ ಅಂತ. ಬೆಳ್ಳುಳ್ಳಿ ಹಾಕ್ಬಿಟ್ರೆ ಅದೇ ಎಲ್ಲ ಡಾಮಿನೆಂಟಾಗಿ ಟೇಸ್ಟ್ ಮಾಡುತ್ತಲ್ವ, ಅದಕ್ಕೋಸ್ಕರ. ಬೆಳ್ಳುಳ್ಳಿ ಇಷ್ಟ ಇರೋರು ರುಬ್ಬಕ್ಕೆ ಹಾಕ್ಕೊಂಬಿಡ್ಬೋದು, ಈರುಳ್ಳಿ ಬೇಕಾದವರು ಒಗ್ಗರಣೆಗೆ ಹಾಕ್ಕೊಬೋದು. ಇನ್ನು ಯಥಾ ಪ್ರಕಾರ ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಬಾಡಿಸ್ಬಿಟ್ಟು ನಾವು ಮಿಕ್ಸಿಲಿ ಹಾಕಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಂಚೂರು ಚೆನ್ನಾಗಿ ಬಾಡಿಸ್ಬೇಕು. ಅದರ ಖಾರದ ಇದೆಲ್ಲ ಕಡಿಮೆ ಆಗಬೇಕು ಅಂದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ, ಮೆಣಸಿನ್ಕಾಯಿ ಎಲ್ಲನೂ. ಆಮೇಲೆ ಈ ಕಾಳು ತೆಗೆದಿಟ್ಕೊಂಡಿರ್ತೀವಲ್ಲ, ನೀರು ಸಪ್ರೇಟ್ ಮಾಡಿ ಅದನ್ನು ಹಾಕಿ ಈ ಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡಬೇಕು. ಇದು ಖಾರ ಅಂದರೆ ಈ ಮೆಣಸಿನ್ಕಾಯಿ ಒಂದೇ, ಬೇರೆ ಇನ್ನೇನು ಹಾಕಲ್ಲ ನಾವು. ಕಾಳು ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಮೇಲೆ ಒಂಚೂರು ಅರಿಶಿನ, ಇದಕ್ಕೆ ಹಿಂಗು ಮತ್ತು ಶುಂಠಿ ಹಾಕಿರೋದ್ರಿಂದ ಅಷ್ಟೊಂದು ಗ್ಯಾಸ್ ಆಗಲ್ಲ, ವಾಯು ಆಗಲ್ಲ ಅನ್ನೋದಕ್ಕೋಸ್ಕರ ಹಾಕ್ತೀವಿ. ಇನ್ನೂ ಸ್ವಲ್ಪ ತುಂಬ ಸೂಕ್ಷ್ಮ ಇದ್ದಾರೆ ಅಂತಂದರೆ ಬೇಕಾದ್ರೆ ಒಂಚೂರು ಮೊಸರು ಜೊತೆ, ಮಜ್ಜಿಗೆ ಜೊತೆ ಎಲ್ಲ ತಿನ್ಬೋದು. ಇಲ್ಲ ಇದಕ್ಕೆ ಮೇಲಿಂದ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿ ಜೀರ್ಣ ಆಗುತ್ತೆ, ಏನೂ ತೊಂದರೆ ಆಗೋಲ್ಲ. ಇದು ಚೆನ್ನಾಗಿ ಕಲಸಿ ಆ ನೀರೆಲ್ಲ ಸ್ವಲ್ಪ ಇಂಗಬೇಕು. ನಾವು ಹಾಕಿದಾಗ ಒಂಚೂರು ನೀರು ಬಂದಿರುತ್ತಲ್ಲ ಮಧ್ಯದಲ್ಲಿ, ಅದೇ ನೀರೆಲ್ಲ ಇಂಗಿದ್ರೆ ಡ್ರೈ ಕಾಳು ಆಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ ಅದು. ಆವಾಗ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಹಸಿ ತೆಂಗಿನ ತುರಿನೇ ಇದಕ್ಕೆ ಟೇಸ್ಟ್ ಮೇಕರು. ಅದನ್ನು ನೀವು ಫ್ರೆಶ್ಶಾಗಿ ತುರ್ಕೊಂಡು ಹಾಕ್ಕೊಂಡ್ರೆ ಅಂತೂ ಅದಕ್ಕೆ ಸಮ ಯಾವುದೂ ಇಲ್ಲ. ಅದನ್ನು ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಆಫ್ ಮಾಡಿದರೆ ರುಚಿಯಾದ ಅಲಸಂದೆ ಗುಗ್ರಿ, ನಾವೆಲ್ಲ ಗುಗ್ರಿ ಅಂತ ಕರಿತೀವಿ, ಇನ್ನು ಕೆಲವರು ಉಸ್ಲಿ ಅಂತ ಕರೀತಾರೆ. ಇದನ್ನು ಪಲ್ಯ ಅಂತ ಬೇಕಾದ್ರೂ ಕರಿಬೋದು. ಚಪಾತಿ ಜೊತೆ, ಪುಲ್ಕ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ಡಬ್ಬಿಗೆ ಹಾಕಿ ಕಳಿಸ್ಬಿಡ್ತಾಯಿದ್ರು ಸ್ಕೂಲ್ಗೆ, ನಮಗೆ ತುಂಬ ಇಷ್ಟ ಆಗ್ತಾಯಿತ್ತು. ಬೆಳಗ್ಗೆ ತಿಂಡಿ ಜೊತೆಗೂ ಒಂದು ಸಣ್ಣ ಕಪ್ಪಲ್ಲಿ ತಿನ್ನೋಕ್ಕಿಟ್ಟಿರ್ತಿದ್ರು. ನಮಗೆಲ್ಲ ಆವಾಗ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಈ ವೆಯ್ಟ್ ಲಾಸ್ ಮಾಡಬೇಕು ಅಂದವರು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು ಅಂದವರು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದು ಒಂಚೂರು ತಿಂದುಬಿಟ್ರೆ 1 ಕಪ್ಪಷ್ಟು, ಸಂಜೆ ತನಕ ಹಶ್ವಾಗಲ್ಲ. ಆಮೇಲೆ ಇದೆಲ್ಲ ತುಂಬ ಫ್ರೆಶ್ ಕಾಳುಗಳಲ್ವ, ಲೆಗ್ಯೂಮ್ಸ್ ಅಂತೀವಿ ನಾವು, ಅದು ತುಂಬ ಪೌಷ್ಟಿಕಾಂಶ ತುಂಬಿರುತ್ತೆ. ಆಮೇಲೆ ಒಂದು ಡಿಫ್ರೆಂಟ್ ಟೇಸ್ಟು. ನಾವು ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತಿಗೆ, ಕಾಲೇಜಿಂದ ಬರೋಷ್ಟೊತ್ತಿಗೆ ಇದನ್ನು ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಅವಾಗ ಹೊರಗಡೆಯಿಂದ ತಿನ್ನಬೇಕು ಅಂತ ಅವ್ರಿಗೂ ಒಂದ್ಸಲ ಹೊಟ್ಟೆ ತುಂಬುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತಲ್ವ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರಾ ಅದನ್ನು ತಿಳಿಸಿ ನನಗೆ. ಮತ್ತು ನನ್ನ ಚಾನಲ್ಲು ನಳಿನೀಸ್ ಕ್ವಿಸಿನ್ ವೆಜ್ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅಂತ ಗೊತ್ತು. ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಇದನ್ನು ಒಂದ್ಸಲ ಮಾಡಿ ನೋಡಿ. ನನ್ನ ನೆಕ್ಸ್ಟ್ ವಿಡಿಯೋ ಖಂಡಿತ ನೋಡಿ. ಹೋಗ್ಬರಲ್ಲ, ಬಾಯ್. ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ತೀರಾ ತಾನೇ.